ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಡಿಸ್ಕಸ್ ಮಾಡೋಣ ನಿಮ್ಮ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ 2025 ಎಕ್ಸಾಮ್ಗೋಸ್ಕರ. ಸೊ ಕಂಪ್ಲೀಟ್ಲಿ ಮಕ್ಕಳೇ, ಸೊ ನಾನು ಕುತ್ಕೊಂಡು ನಿಮ್ಮ ಬ್ಲೂ ಪ್ರಿಂಟ್ಸು ಈ ಸತಿ 3 ಬ್ಲೂ ಪ್ರಿಂಟ್ ಇದೆ. ಮಕ್ಕಳು ಅದೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ತುಂಬ ಚೇಂಜಸ್ ಇತ್ತು. ನಂಗೆ ತುಂಬ ಟೈಮ್ ಇಡ್ತು. ಆಲ್ಮೋಸ್ಟ್ ಒಂದು 6 to 7 hours ಕುತ್ಕೊಂಡು ನಾನು ಯು ಹ್ಯಾವ್ ಟು ವೆರಿಫೈ ಎವ್ರಿಥಿಂಗ್, ಪ್ರತಿಯೊಂದು ಕ್ವಶನ್ನು ಚೇಂಜಸ್ಸು. ಅದಾದಮೇಲೆ ನಂತರ ಐ ಆಲ್ಸೋ ಚೆಕ್ಡ್ ಆಲ್ ಯುವರ್ ಪ್ಯಾಟರ್ನ್ ಆಫ್ ದ ಕ್ವಶನ್ ಪೇಪರ್ ಕಂಪ್ಲೀಟ್ಲಿ ನಾನು ರೆಫರ್ ಮಾಡಿ ದೆನ್ ಐ ಹ್ಯಾವ್ ಪ್ರಿಪೇರ್ಡ್ ಒನ್ ಮೋರ್ ಸಪ್ರೇಟ್ PDF. ಸೊ ದಟ್ ದಿಸ್ ಇಸ್ ಕಾಲ್ಡ್ ಸೆಕ್ಷನ್ ವೈಸ್ ಅನಾಲಿಸಿಸ್. ಸೊ ಕಂಪ್ಲೀಟ್ಲಿ ನಾನು ಹೇಳ್ತೀನಿ ನಿಮಗೆ ಮಕ್ಕಳು ಹೇಗೆ ಪ್ರಿಪೇರ್ ಆಗಬೇಕು ಅಂತ. ದಯವಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಅದಾದಮೇಲೆ ಐ ಆಲ್ಸೋ ಡನ್ ಸೇಮ್ ವಿಡಿಯೋ ಫಾರ್ ಫಿಸಿಕ್ಸ್ ಆಲ್ಸೋ, ಅದನ್ನು ಚೆಕ್ ಮಾಡಿ. ಆ್ಯಂಡ್ ಫಸ್ಟ್ ಲಿಸನ್ ಟು ಕಂಪ್ಲೀಟ್ ವಿಡಿಯೋ, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಡ್ತೀನಿ ಅಷ್ಟೇ. ನಾಟ್ ಓನ್ಲಿ ಜಸ್ಟ್ ಟೆಲ್ಲಿಂಗ್ ವಾಟ್ ಟು ಸ್ಟಡಿ, ಐ ವಿಲ್ ಆಲ್ಸೋ ಟೀಚ್ ಯು ಎವ್ರಿಥಿಂಗ್. ಸೊ ಐ ವಾಂಟ್ ಎವ್ರಿ ಒನ್, ಪ್ರತಿಯೊಬ್ಬರು ನೀವಂತೂ ಎಕ್ಸಾಮಲ್ಲಿ ನನಗೆ ಮಿನಿಮಮ್ ಟಾರ್ಗೆಟ್ ನೀವು ಎಷ್ಟು ಮಾಡಿ, ಮಿನಿಮಮ್ ಟಾರ್ಗೆಟ್ 75+ ಔಟ್ ಆಫ್ 80. ನನಗಿದು ಮಿನಿಮಮ್ ಟಾರ್ಗೆಟ್ ಆಗಿರಬೇಕು. ಅಫ್ಕೋರ್ಸ್ ಐ ವಾಂಟ್ ಎವ್ರಿ ಒನ್ ಟು ಟಾರ್ಗೆಟ್ 80 ಔಟ್ ಆಫ್ 80 ಇನ್ ಫಿಸಿಕ್ಸ್, ಸಾರಿ ಮ್ಯಾಥಮೆಟಿಕ್ಸ್. ಸೊ ಆಯಿತಾ, ಫಿಸಿಕ್ಸ್ ಮ್ಯಾಥ್ಸ್ ಹೇಳ್ತಾ ಇರ್ತೀನಿ ಬಿಕಾಸ್ ಐ ಟೀಚ್ ಬೋತ್ ಅಲ್ವಾ, ನನಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಐ ವಾಂಟ್ ಮಿನಿಮಮ್ 75 ಔಟ್ ಆಫ್ 80 ಟಾರ್ಗೆಟ್ ನಿಮ್ದು ಆಗಿರಬೇಕು. ಸೊ ವಿಲ್ ಡಿಸ್ಕಸ್ ಅಬೌಟ್ ದಿಸ್. ಆ್ಯಂಡ್ ಬಿಫೋರ್ ದ್ಯಾಟ್ ಎಲ್ಲರಿಗೂ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಐ ಫರ್ಗಾಟ್ ಟು ವಿಶ್ ನ್ಯೂ ಇಯರ್ ವಿಶಸ್. ಮಕ್ಕಳೆಲ್ಲ ಕಮೆಂಟ್ ಮಾಡ್ತಾಯಿದ್ರು. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಸೊ ನಾನು ವಿಶ್ ಮಾಡ್ತೀನಿ ಈ ವರ್ಷ. ಸೊ ತುಂಬ ಇಂಪಾರ್ಟೆಂಟ್ ಇದೆ ನಿಮಗೆಲ್ಲ. ಎಂತಕ್ಕೆ ಅಂದರೆ ಆಬ್ವಿಯಸ್ಲಿ ನಿಮ್ಮ ಸ್ಕೂಲ್ ಲೈಫಿಂದ ಕಾಲೇಜಿಗೆ ಹೋಗ್ತಾ ಇರ್ತೀರಾ. ಸೊ ಮಾರ್ಕ್ಸ್ ಆ್ಯಂಡ್ ಕಾಲೇಜ್, ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಐ ವಿಶ್ ದಟ್ ಎವ್ರಿ ಒನ್ ಸೊ ಗೆಟ್ ವೆರಿ ಗುಡ್ ಮಾರ್ಕ್ಸ್. ನನಗೆ ವೆರಿ ಗುಡ್ ಮಾರ್ಕ್ಸ್ ಅಂತ ಹೇಳಿದ್ರೆ 95%, ಅದಕ್ಕಿಂತ ಕಡಿಮೆ ಬರಬಾರ್ದು. ನಾನೇ ಟೀಚ್ ಮಾಡ್ತೀನಿ ಅಷ್ಟು. ಓಕೆ, ಐ ವಿಶ್ ಎವ್ರಿ ಒನ್ ಟು ಗೆಟ್ 95%+. ಆ್ಯಂಡ್ ಆಲ್ಸೋ ನಿಮ್ಮ ಡ್ರೀಮ್ ಕಾಲೇಜ್ ನೀವೇನು ತೊಗೋಬೇಕು ಅಂದ್ಕೊಂಡಿದ್ರು ಆ ಕಾಲೇಜಸಲ್ಲಿ ನಿಮ್ಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಐ ಜಸ್ಟ್ ವಾಂಟ್ ಟು ಶೇರ್ ಒನ್ ಥಿಂಗ್ ಮಕ್ಕಳೇ. ಸೊ ಇವತ್ತೀಗ ದಿಸ್ ಈಸ್ ಆಲ್ 21st century. It's a age of era of AI technology. All these things are coming too much. Okay, and you people all are ನೀವೇನಂತೆ Gen Zs, you're all born with smartphones, digital era and all. ಸೊ ಈ ಎರಾದಲ್ಲಿ ದಿಸ್ ವಾಟ್ ಎವರ್ ದಿಸ್ ಟೈಮ್ ಇಸ್ ದಟ್, ಈ ಟೈಮ್ ಪೀರಿಯಡ್ ನೀವು ಅಚೀವ್ ಮಾಡೋಕ್ಕಂತ ಹೇಳಿದ್ರೆ ನನ್ನ ಪ್ರಕಾರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು ಟು ಅಚೀವ್ ಇಸ್ ದಟ್ ಡಿಸ್ಟ್ರಾಕ್ಷನ್. ಅಂದರೆ ಟು ಅವಾಯ್ಡ್ ಡಿಸ್ಟ್ರಾಕ್ಷನ್. ಸೊ ಎವ್ರಿ ಒನ್ ಕ್ಯಾನ್ ಅಚೀವ್. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಮೆಟೀರಿಯಲ್ಸು ಆಗಿನ ಕಾಲದಲ್ಲಿ ಇಫ್ ಯು ವಾಂಟ್ ಟು ಗೆಟ್ ಮೆಟೀರಿಯಲ್ಸ್ ಆರ್ ಯು ವಾಂಟ್ ಟು ಗೆಟ್ ಎ ಗುಡ್ ಟೀಚಿಂಗ್ ಆರ್ ಗುಡ್ ಲೆಕ್ಚರ್ಸ್, ಯು ವಾಂಟ್ ಟು ಟ್ರಾವೆಲ್ ಲಾಟ್ ಆಫ್ ಡಿಸ್ಟೆನ್ಸ್ ಆ್ಯಂಡ್ ತುಂಬ ಶ್ರಮ ಪಡಬೇಕಾಗಿತ್ತು. ಬಟ್ ಈಗ ಎಲ್ಲ ಏನಂತಾರೆ ಫಿಂಗರ್ ಟಿಪ್ ಆಫ್ ದ ಫಿಂಗರ್ ನಿಮ್ಗೆ ಅವೈಲೇಬಲ್ ಇದೆ. ಸೊ ಬಟ್ ದ ಮೇನ್ ಥಿಂಗ್ ಇಸ್ ಡಿಸ್ಟ್ರಾಕ್ಷನ್. ಯಾರು ಡಿಸ್ಟ್ರಾಕ್ಷನಿಂದ ದೂರ ಇರ್ತಾರೋ, ಡಿಸ್ಟ್ರಾಕ್ಷನ್ ಇಫ್ ಯು ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಯು ಹ್ಯಾವ್ ಆಲ್ ದ ಮೆಟೀರಿಯಲ್ಸ್ ವಾಟ್ ಯು ವಾಂಟ್ ವಿತ್ ಯು. Distraction and discipline, these are only 2 things. Knowledge is there everywhere at just a fingertip. You just type, ChatGPT is there, everything, AI technology is there, everything will tell everything for you. But ಅದನ್ನು ಓದುವಷ್ಟು ಇರಬೇಕು. ಅದರಿಂದ ಡಿಸ್ಟ್ರಾಕ್ಷನ್ ಇಲ್ದಿರ ವಿತ್ ಡಿಸಿಪ್ಲಿನ್ ಐ ವಾಂಟ್ ಟು ಸ್ಟಡಿ. ಓಕೆ, ಯು ಟು ಸ್ಟಡಿ ಮಾಡೋಕ್ಕೆ ನೀವು. ಆ್ಯಂಡ್ ಇನ್ನೊಂದು ಜಸ್ಟ್ ಐ ಟೆಲ್ just 2 more things. ಆ್ಯಂಡ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ 2024 ವಾಸ್ ಎ ವೆರಿ ಬ್ಯಾಡ್ ಇಯರ್ ಫಾರ್ ಮೀ. ಆ್ಯಂಡ್ ಐ ಹೋಪ್ ಆ ಥರ ಬರಬಾರ್ದು ಅಂತ. ಬಟ್ ನಾನೇನು ಕಲಿತೆ ಅಂತ ಹೇಳಿದ್ರೆ, ಸೊ ಓನ್ಲಿ 2 things ಇನ್ ಯುವರ್ ಲೈಫ್. ಸೊ ನಿಮ್ಮ ಜೀವನದಲ್ಲಿ ದಿಸ್ ಇಸ್ ಮಾರ್ಕ್ಸ್ ಒಂದಾಯಿತು, ಮತ್ತು ನಿಮ್ಮ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳಿ. ಸೊ ಲಾಟ್ ಆಫ್ ವೇರಿಯೇಬಲ್ಸ್, ಅಂದರೆ ನಿಮ್ಮ ಜೀವನದಲ್ಲಿ ತುಂಬ ವೇರಿಯೇಬಲ್ಸ್ ಇರುತ್ತೆ. ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ಇರೋದಿಲ್ಲ ಅದು. ಸೊ ಬಟ್ ದೇರ್ ಆರ್ 2 things ದಟ್ಸ್ ಪರ್ಮನೆಂಟ್ ಇನ್ ಯುವರ್ ಲೈಫ್. ದಟ್ ಈಸ್ ಒಂದು ನಿಮ್ಮ ಶರೀರ. ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಜಾಸ್ತಿ ಹೇಳ್ತಾರೆ, ಐಮ್ ಸಾರಿ, ಐ ವಿಲ್ ಸ್ಟಾರ್ಟ್ ಕ್ವಿಕ್ಲಿ. ಸೊ ಒಂದು ನಿಮ್ಮ ಶರೀರ, ನಿಮ್ಮ ಬಾಡಿ. ದಿಸ್ ಇಸ್ ವೇರ್ ಯು ಲೀವ್ ಟಿಲ್ ನೀವು ಸಾಯೋವರೆಗೂ ಯು ಲೀವ್ ಇನ್ ಯುವರ್ ಬಾಡಿ. ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಬಾಡಿನ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲೋ ಹಾರಕ್ಕೆ ಹೋಗೋದು, ಮರದಿಂದ ಬೀಳೋದು, ಇವೆಲ್ಲ ದಯವಿಟ್ಟು ಮಾಡಬೇಡಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ನಾಲೆಡ್ಜ್. ನೀವೇನು ನಾಲೆಡ್ಜ್ ಕಲಿ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ನಾಲೆಡ್ಜ್ ತೊಗೊಂಡ್ರೆ ನೀವು ಎಷ್ಟೇ ದುಡಿಬೋದು. ಸೊ ಎಷ್ಟೇ ದುಡ್ಡು ಯಾರು ಬೇಕೋ ಎಷ್ಟು ಬೇಕೋ ತೊಗೊಂಡೋಗ್ಬೋದು. ಸೊ ಯು ಮೇ ಬಿಕಮ್ ಅಗೇನ್ ಝೀರೋ. ಐ ಆಲ್ಸೋ ಲಾಸ್ಟ್ ಲಾಟ್ ಆಫ್ ಥಿಂಗ್ಸ್, ಬಟ್ ಪ್ರಾಬ್ಲಮ್ ಇಲ್ಲ. ಇಫ್ ಯು ಹ್ಯಾವ್ ನಾಲೆಡ್ಜ್ ಯು ಕ್ಯಾನ್ ಆಲ್ವೇಸ್ ಗೆಟ್ ಇಟ್ ಬ್ಯಾಕ್. ಸೊ ದೀಸ್ ಆರ್ 2 things. One is your body, that is where you live till your life, and the knowledge that you get it. These are 2 things that's permanent, will be with you till you die. Of course your parents will be there to some extent, but these 2 things will be there till last. ಸಾಯೋರ್ಗುನ ಜೊತೆ ಇರುತ್ತೆ. ದಯವಿಟ್ಟು ಇಷ್ಟು ನೋಡ್ಕೊಳ್ಳಿ. ನ್ಯೂ ಇಯರ್ ಅಂತ ಜಾಸ್ತಿ ಹೇಳ್ಬಿಟ್ಟೆ, ಐ ವಿಲ್ ನಾಟ್ ಟೆಲ್ ಲಾಟ್ ಆಫ್ ಥಿಂಗ್ಸ್ ಅಗೇನ್. ಓಕೆ, ದಟ್ಸ್ ಎನಫ್. ಸೊ ಕಮಿಂಗ್ ಟು ದಿಸ್ ಒನ್ ಆಫ್ ನಾವು ಈಗ ಮಿನಿಮಮ್. ಸೊ ಐ ವಾಂಟ್ ಯು ಟು ಟಾರ್ಗೆಟ್ minimum 75+. ಆ್ಯಂಡ್ ಬ್ಲೂ ನಾವು ಅವ್ರು ಕೊಟ್ಟಿರೋ ಪ್ಯಾಟರ್ನ್ ಪ್ರಕಾರ
ದೇ ಟೋಲ್ಡ್ ವಿ ಗಿವ್ ಈಸಿ 48 ಕ್ವಶನ್ಸ್ ಆ್ಯಂಡ್ ಆವ್ರೇಜ್ 48 ಕ್ವಶನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಸೊ ಡಿಫಿಕಲ್ಟ್ 24 ಕೊಡ್ತೀವಿ. ಡಿಫಿಕಲ್ಟ್ ಅಂದರೆ ಅಷ್ಟೇನು ಡಿಫಿಕಲ್ಟ್ ಇರೋದಿಲ್ಲ. ಐ ಫೀಲ್ ದಿಸ್ ಡಿಫಿಕಲ್ಟ್ ಕ್ವಶನ್ ವಿಲ್ ಕಮ್ ಇನ್ ದ MCQs, ಬಿಕಾಸ್ ನಾನು MCQs ಚೆಕ್ ಮಾಡ್ತಾ ಇದ್ದೆ. MCQs ಆರ್ ರಿಯಲಿ MCQs ತುಂಬಾ ಸ್ವಲ್ಪ ಟಫ್ ಇರುತ್ತೆ ಆ್ಯಂಡ್ ನಾಟ್ ಆ್ಯಸ್ ಪ್ರೀವಿಯಸ್ ಇಯರ್ಸ್. ಇನ್ಫ್ಯಾಕ್ಟ್ ಲಕ್ಕಿ ಲಾಸ್ಟ್ ಇಯರು ನಾನೇನು MCQs ಮಾಡಿಸ್ನೋ ಅದರಲ್ಲಿ ಆಲ್ಮೋಸ್ಟ್ ಔಟ್ ಆಫ್ 15 ಡೈರೆಕ್ಟ್ ಕ್ವಶನ್ಸ್ 10 ಕ್ವಶನ್ಸ್ ಏನೋ ಬಂದಿತ್ತು ಲಾಸ್ಟ್ ಇಯರ್ ಮ್ಯಾಥಮೆಟಿಕ್ಸಲ್ಲಿ. ದಿಸ್ ಇಯರ್ ಆಲ್ಸೋ ಐ ಟ್ರೈ ಮೈ ಬೆಸ್ಟ್ ಟು ಗಿವ್ ಮ್ಯಾಕ್ಸಿಮಮ್ MCQs. ಅದನ್ನು ನಾನು ಪ್ರಿಪೇರ್ ಮಾಡಿಸ್ತೀನಿ ಆ್ಯಸ್ ಪರ್ ಯುವರ್ ಬ್ಲೂ ಪ್ರಿಂಟ್. ಅಫ್ಕೋರ್ಸ್ ವಿ ಹ್ಯಾವ್ ಟು ಇನ್ಕ್ರೀಸ್ ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್. ಈ ಸತಿ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡೋಕ್ಕಾಗುತ್ತೆ MCQsಗೆ. ಸೊ ಡಿಫಿಕಲ್ಟ್ ಅಂದರೆ ಮೋಸ್ಟ್ಲಿ MCQs ಬರುತ್ತೆ. ಐ ಡೋಂಟ್ ಥಿಂಕ್ ಸೊ ಟೂ ಮೆನಿ ಡಿಫಿಕಲ್ಟ್ ಕ್ವಶನ್ಸ್ ಇದೆ. ಆ್ಯಂಡ್ ಸೊ 48 + 40 ನೀವು 96 ಅನ್ಕೊಬೇಡಿ, ಬಿಕಾಸ್ ಯು ಹ್ಯಾವ್ ಆಪ್ಷನ್ಸ್ ಅಗೇನ್. ಸೊ ನೀವು MCQs ಆಪ್ಷನ್ಸ್ ಇರೋದಿಲ್ಲ. ಸೊ ನಿಮಗೆ ಮೋಸ್ಟ್ಲಿ ಸ್ಕೋರಿಂಗ್ ಡಿಫಿಕಲ್ಟ್ ಆಗೋದು ಸೊ MCQs. ಅದರ್ ದನ್ ದಟ್ ನನ್ನ ಪ್ರಕಾರ ನೀವು ಬೇರೆದನ್ನೆಲ್ಲದನ್ನು ಆರಾಮ ಮಾಡ್ಬೋದು. MCQs ಆರ್ ರಿಯಲಿ ಗುಡ್ ಲೆವೆಲ್ ಕ್ವಶನ್ಸ್ ನಾನು ನೋಡಿದಂಗೆ. ಅಗೇನ್ ಫಿಲ್ ದ ಬ್ಲ್ಯಾಂಕ್ಸ್ FIBs ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ನೋಡಿದಾಗ ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಡಿ ದೇರ್ ಇಸ್ ನೋ ಮಚ್ ವೇರಿಯೇಷನ್ಸ್. ಸೊ ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಬಿಯಲ್ಲಿ ಎಸ್ ದೇರ್ ಈಸ್ ಸಮ್ ವೇರಿಯೇಷನ್ಸ್, ಬಿಕಾಸ್ ಪ್ರತಿ ವರ್ಷ ನಾನು ವೆನ್ ಐ ಪ್ರಿಪೇರ್ ಸೆಕ್ಷನ್ ವೈಸ್ ಅನಾಲಿಸಿಸ್ ಸೊ ನನಗೆ ಆಲ್ಮೋಸ್ಟ್ 2 hours ಹಿಡಿತಾ ಇತ್ತು. ಬಟ್ ಈ ಸತಿ ನನಗೆ ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಮೀ ಟು ಪ್ರಿಪೇರ್, ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ವೇರಿಯೇಷನ್ಸ್. ಅಂದರೆ ಕೆಲವೊಂದು ಚಾಪ್ಟ್ರಲ್ಲಿ ದೇ ಕ್ಯಾನ್ ಆಸ್ 2 questions ಆರ್ ದೇ ಕ್ಯಾನ್ ಆಸ್ 1 question. ಕೆಲವೊಂದು ಚಾಪ್ಟರ್ ಕೇಳದೇ ಇರ್ಬೋದು. ಸೊ ಏನಾಗಿದೆ ಅಂತ ಹೇಳಿದ್ರೆ ದಿಸ್ ಟೂ ಮಚ್ ಆಫ್ ವೇರಿಯೇಷನ್ ಮಕ್ಕಳು, ಟೂ ಮಚ್ ಆಫ್ ವೇರಿಯೇಷನ್ಸ್ ದಟ್ ದೇ ಆರ್ ಡೂಯಿಂಗ್ ಇಟ್ ಈಗ ತುಂಬ ಮಾಡ್ತಾ ಇದ್ದಾರೆ. ಅಲ್ಲಿ ಡಿಸ್ಕಸ್ ಸೆಕ್ಷನ್ ವೈಸ್ ಒಂದು ಪಾರ್ಟ್ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ನೋಡಿ ಯಾವ ಸೆಕ್ಷನ್ ವೈಸು ಅವೆಲ್ಲನೂ ನೀವು ಸ್ಟಡಿ ಮಾಡ್ಬೋದು. ಬಟ್ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಯು ಅಂಡರ್ಸ್ಟ್ಯಾಂಡ್ ದ ಚಾಪ್ಟರ್ ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್. ಯಾವುದೋ ಒಂದು ಚಾಪ್ಟರ್ ತೊಗೊಂಡು ಬರೀ 5 marks ಓದ್ತೀನಿ, ಬರೀ 3 marks ಓದ್ತೀನಿ, ಹಂಗೆ ಮಾಡಬಾರ್ದು. ಯು ಹ್ಯಾವ್ ಆಲ್ವೇಸ್ ಸ್ಟಡಿ ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್. ಆ್ಯಂಡ್ ಎನಿವೇರ್ ಐ ವಿಲ್ ಆಲ್ಸೋ ಟೀಚ್ ಫ್ರಮ್ ಬಿಗಿನಿಂಗ್ ಟು ಎಂಡಿಂಗ್. ಆಲ್ರೆಡಿ ತುಂಬ ಲೆಕ್ಚರ್ಸ್ ಟೀಚ್ ಮಾಡಿದ್ದೀನಿ. ಐ ವಿಲ್ ಗಿವ್ ಆಲ್ ದ ಮ್ಯಾಥಮೆಟಿಕ್ಸ್ ಲೆಕ್ಚರ್ಸ್ ವಾಟ್ ಈಸ್ ಡನ್ ಫಾರ್ ಲಾಸ್ಟ್ ಇಯರ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಪ್ರತಿಯೊಂದು ಮ್ಯಾಥ್ಸ್ ಲೆಕ್ಚರ್ಸ್ನು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಐ ಗಿವ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ವೆರಿ ಡೀಟೇಲ್ಡ್. ಇನ್ಫ್ಯಾಕ್ಟ್ ದೇರ್ ವಾಸ್ ಅ ಸ್ಟೂಡೆಂಟ್, ನನಗೊಬ್ಬ ಸ್ಟೂಡೆಂಟ್ ಕಾಲ್ ಮಾಡಿ ಹೇಳ್ತಾ ಇದ್ರು, ಸರ್ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಬರೀ ನಿಮ್ಮ ಲೆಕ್ಚರ್ಸ್ ನೋಡ್ಕೊಂಡು ಹೋದೆ ಆ್ಯಂಡ್ ನನಗೆ ಇಂಟಿಗ್ರೇಷನ್ ಬರ್ತಾನೆ ಇರಲಿಲ್ಲ. ಸೊ ಐ ಸ್ಕೋರ್ಡ್ 78 out of 80 ಅಂತ ಹೇಳಿದೆ ನನಗೆ. ಐ ವಾಸ್ ಟಾಕಿಂಗ್ ಟು ಅನದರ್ ಸ್ಟೂಡೆಂಟ್, ನಿನ್ನೆ ಮಾತಾಡ್ತಾ ಇದ್ದೆ. ಸೊ ಅದರಿಂದ ಯು ಡೋಂಟ್ ವರಿ ಮಕ್ಕಳ, ಐ ಆಮ್ ವೆರಿ ಮಚ್ ಶ್ಯೂರ್ ಯು ಜಸ್ಟ್ ಫಾಲೋ ಸಿಂಪ್ಲಿಫೈಡ್ ಮೈಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 100% ಡೋಂಟ್ ಮಿಸ್. ಆ್ಯಂಡ್ ಸೊ ವಾಟ್ ಎವರ್ ಇನ್ನೂ ತುಂಬ ವೀಡಿಯೋಸ್ ಬರುತ್ತೆ ಮ್ಯಾಥಮೆಟಿಕ್ಸ್ದು. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ರೀಚ್ 78 out of 80 ಮಿನಿಮಮ್ ಬಂದೇ ಬರುತ್ತೆ ನಿಮಗೆ. ಬಟ್ ಡೋಂಟ್ ಆಲ್ವೇಸ್ ಸ್ಟಡಿ ಇನ್ ಅ ಆರ್ಡರ್. ಆಲ್ವೇಸ್ ಸ್ಟಡಿ ಇನ್ ಆರ್ಡರ್. ದಿಸ್ ಸೆಕ್ಷನ್ ವೈಸ್ ಅನಾಲಿಸಿಸ್, ದಿಸ್ PDF ನಾನು PDF ಸಿಂಪ್ಲಿಫೈಡ್ ಮೆಥಡ್ಸ್ ಆ್ಯಪಲ್ಲಿ ಹಾಕಿರ್ತೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೊಗೊಂಡು ಇದು ನಿಮ್ಮ ಹತ್ರ ಇಟ್ಕೊಬೇಕು. ಪ್ರಿಂಟ್ಔಟ್ ತೊಗೊಂಡು ನೋಡ್ತಾ ಇರಿ ಹೇಗಿದೆ ಅಂದ್ಬಿಟ್ಟು. ಬಟ್ ಆಲ್ವೇಸ್ ಪ್ರಿಪೇರ್ ಇನ್ ಅ ಆರ್ಡರ್. ಎಕ್ಸಾಮ್ ಟೈಮಲ್ಲಿ ಇಲ್ಲ ಜಸ್ಟ್ ಬಿಫೋರ್ ಎಕ್ಸಾಮ್ ಬಿಫೋರು ಇಲ್ಲ ಒಂದು 3 days ಬಿಫೋರ್ಲಿ ಯು ಕ್ಯಾನ್ ಜಸ್ಟ್ ಚೆಕ್ ದ ಸೆಕ್ಷನ್ ವೈಸ್ ಅನಾಲಿಸಿಸ್ ಹೌ ಯು ಪ್ರಿಪೇರ್ಡ್ ಅಂತ. ಬಟ್ ನಾಟ್ ಫ್ರಮ್ ಬಿಗಿನಿಂಗ್ ಓನ್ಲಿ ಐ ಸ್ಟಡಿ ಓನ್ಲಿ ಪಾರ್ಟ್ A ಫಸ್ಟ್ ದೆನ್ ಪಾರ್ಟ್ D ಫಸ್ಟ್, ಹಂಗೆಲ್ಲ ಇಲ್ಲ. ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಕ್ವಶನ್ಸ್ ತುಂಬಾ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಮಿಂಗ್ ಟು ಪಾರ್ಟಿಯಲ್ಲಿ ಪ್ರತಿ ವರ್ಷ ಇದ್ದಂಗೆ ಆಲ್ಮೋಸ್ಟ್ ದೇರ್ ಇಸ್ ನೋ ಮಚ್ ಚೇಂಜಸ್. ಯು ಹ್ಯಾವ್ ಇಂಟಿಗ್ರೇಷನ್ ಪ್ರೂಫ್ಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಇದನ್ನು ಮಾಡೋದೇ ಇಲ್ಲ. ಆ್ಯಕ್ಚುಲಿ ಈಸಿ ಇದೆ ಮಕ್ಕಳೇ, ನಾನೇ ಟೀಚ್ ಮಾಡಿದ್ದೀನಿ. ಸೊ ಇಟ್ಸ್ ಈಸಿ ಇದೆ, ಬಟ್ ತುಂಬ ಜನ ಮಕ್ಕಳು ಮಾಡೋದಿಲ್ಲ ಇದನ್ನ. ದೇ ಡು LPP ಆ್ಯಂಡ್ ದೇ ಡು ಡಿಟರ್ಮಿನೆಂಟ್ಸ್ ಮಾಡ್ತಾರೆ, ಇಲ್ಲ ಕಂಟಿನ್ಯೂ ಮಾಡ್ತಾರೆ. ಸೊ ಬಟ್ ಐ ಸಜೆಸ್ಟ್ ಯು ಟು ಪ್ರಿಪೇರ್ ದಿಸ್ ಆಲ್ಸೋ. ಆ್ಯಂಡ್ ನಾನೇ ಹೇಳ್ಕೊಡ್ತೀನಿ. ಸೊ ಅದರಿಂದ ತಲೆ ಕೆಡ್ಸ್ಕೊಂಡು. ಸೊ ದೇರ್ ಇಸ್ ನೋ ಮಚ್ ಚೇಂಜಸ್ ಇನ್ ದ ಪಾರ್ಟಿ, ಸೇಮ್ ಇದೇ ಪ್ಯಾಟರ್ನಲ್ಲಿ ಬರುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಕಮಿಂಗ್ ಟು ದ ಪಾರ್ಟ್ D, I also mentioned the questions, which is very important. So these questions first you should do. I am not telling you to do other questions. So ನೀವು ಕ್ವಶನ್ ನಂಬರ್ 26 ಬರುತ್ತೆ ಅಂತ ಹೇಳಿದ್ರೆ ಬಂದಿಲ್ಲ, ಇಲ್ಲ ಯಾವುದೋ 16th ಕ್ವಶನ್ ಬಂದಿದೆ ಹೇಳ್ಬೋದು ನೀವು. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆ್ಯಂಡ್ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಏನದು ಪೇಪರ್ ಜನರಲ್ ಇನ್ಸ್ಟ್ರಕ್ಷನಲ್ಲಿ ಅವ್ರು ಕೊಟ್ಟಿದ್ದಾರೆ. ದೇ ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ಫ್ರಮ್ ದ ಎಂಟೈರ್ ಎಕ್ಸಸೈಸ್. ದೇ ಕ್ಯಾನ್ ಆಲ್ಸೋ ಆಸ್ಕ್ ಕ್ವಶನ್ಸ್ ಫ್ರಮ್ ದ ಮಿಸ್ಸಲೇನಿಯಸ್ ಅಲ್ಲೂ ಕೂಡ ಕೇಳಬಹುದು ಅಂತ ಹೇಳಿದ್ದಾರೆ. ಮಿಸ್ಸಲೇನಿಯಸ್ ವರ್ಕ್ಡ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಕ್ಯಾನ್ ಆಲ್ಸೋ ಬಿ ಸಾಲ್ವ್ಡ್, ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ಕ್ವಶನ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕೆಲವೊಂದು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ ಮಿಸ್ಸಲೇನಿಯಸ್ ಅಂತ. ಸೊ ದೇರ್ ಇಸ್ ಲಾಟ್ ಆಫ್ ವೇರಿಯೇಷನ್. ಆ್ಯಂಡ್ ಸ್ಪೆಷಲಿ ಬ್ಲೂ ಪ್ರಿಂಟ್ 1 and 2 ಆರ್ ಆಲ್ಮೋಸ್ಟ್ ಸಿಮಿಲರ್ ಟು ಇದೆ. ಫಿಸಿಕ್ಸು ಅಷ್ಟೊಂದು ಚೆಕ್ ಮಾಡ್ದಂಗೆ ಬ್ಲೂ ಪ್ರಿಂಟ್ 1 and 2 ಇಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಬ್ಲೂ ಪ್ರಿಂಟ್ 3 ದಟ್ ಇಸ್ ಮಾಡೆಲ್ ಪೇಪರ್ 3 ಫುಲ್ ಡೆಡ್ಲಿ ಆಪೋಸಿಟ್ ಕೊಟ್ಬಿಟ್ಟಿದ್ದಾರೆ. ಯಾವುದೋ ಕೆಲವೊಂದು ಚಾಪ್ಟರ್ ಕ್ವಶನ್ಸೇ ಕೊಟ್ಟಿಲ್ಲ, ಕೆಲವೊಂದು ಚಾಪ್ಟರ್ ಕ್ವಶನ್ ಡಬಲ್ ಕೊಟ್ಬಿಟ್ಟಿದ್ದಾರೆ. ಸೊ ಈ ರೀತಿ ಚೇಂಜಸ್ ತುಂಬ ಇದೆ. ದಟ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಕೈಂಡ್ ಆಫ್ ಚೇಂಜಸ್. ಬಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜಸ್ಟ್ ಪ್ರಿಪೇರ್ ಎಂಟೈರ್ ಚಾಪ್ಟರ್. ವಾಟ್ ಈಸ್ ದೇರ್, ನಾನು ಟೀಚ್ ಮಾಡ್ತೀನಲ್ವಾ, ಯಾಕೆ ಯೋಚನೆ ಮಾಡೋದು, ಅದನ್ನ ಪ್ರಿಪೇರ್ ಮಾಡಿ ಜಸ್ಟ್ ಸಿ ದ್ಯಾಟ್. ಓಕೆ, ಅದೊಂದು. ಐ ವಿಲ್ ಕಮಿಂಗ್ ಟು ಪಾರ್ಟ್ D. ಪಾರ್ಟ್ D ಅಲ್ಲಿ ಸೊ ವಾಟ್ ಎವರ್ ಯು ಸಿ, ಸೊ ಪಾರ್ಟ್ D ಅಲ್ಲಿ ಬಂದುಬಿಟ್ಟು ಯು ಹ್ಯಾವ್ ದ ಕ್ವಶನ್ಸ್.
These are the questions we have in the part D. Okay, so ಇದರಲ್ಲಿ ಏನು ಅಷ್ಟೊಂದು ಚೇಂಜಸ್ ಇಲ್ಲ. ಸೊ ಈವನ್ ಇನ್ ಎನಿ ಮಾಡೆಲ್ ಪೇಪರ್ ನಾವು 3 ಬ್ಲೂ ಪ್ರಿಂಟ್ ಮಾಡೆಲ್ ಪೇಪರ್ ಚೆಕ್ ಮಾಡಿದ್ರು ಇಟ್ಸ್ ಆಲ್ಮೋಸ್ಟ್ ಸೇಮ್. ಸೊ ಇದೇ ರಿಲೇಷನ್ಸ್, ಫಂಕ್ಷನ್ಸು, ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು, ಡಿಫ್ರೆನ್ಸಿಯೇಷನು, ಇಂಟಿಗ್ರಲ್ಸು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಇರುತ್ತೆ. ಆ್ಯಂಡ್ ಸೊ ಐ ಥಿಂಕ್ ಯು ಹ್ಯಾವ್ ಟು ಆನ್ಸರ್ ಎನಿ ಒನ್. ಪಾರ್ಟ್ ಡಿ ಬಂದುಬಿಟ್ಟು ಯು ಹ್ಯಾವ್ ಟು ಆನ್ಸರ್ 5, ಸಾರಿ ನಂಬರ್ ಕ್ವಶನ್ 4 5 20. ಯು ಹ್ಯಾವ್ ಟು ಆನ್ಸರ್ ಎನಿ 4 ಕ್ವಶನ್. ಸೊ ಆರಾಮಾಗಿ ನೀವು ಚೂಸ್ ಮಾಡ್ಬೋದು. ಸೊ ಅಗೇನ್ ಪ್ರತಿ ವರ್ಷ ಮಕ್ಕಳು ಇದೇ ರಿಲೇಷನ್ಸ್ ಫಂಕ್ಷನ್ನ ಚೂಸ್ ಮಾಡ್ತೀರಾ, ಅಲ್ಲಿ ಏನೋ ಸ್ಟೇಟ್ಮೆಂಟ್ ಬರೋಕ್ಕೆ ತಪ್ಪು ಮಾಡಿರ್ತಾರೆ, ಮಾರ್ಕ್ಸ್ ಕಳ್ಕೊತೀರಾ. ಬಟ್ ಐ ವುಡ್ ಸಜೆಸ್ಟ್, ನಾನು ಯಾವತ್ತೂ ಸಜೆಸ್ಟ್ ಮಾಡ್ತೀನಿ ಕ್ಯಾಲ್ಕುಲಸ್ ಚೂಸ್ ಮಾಡಿ ಅಂತ. ಬಿಕಾಸ್ ಕ್ಯಾಲ್ಕುಲಸ್ ಏನಾಗುತ್ತೆ ಅಂತ ಹೇಳಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಆಗಲಿ ಇವೆಲ್ಲ ತುಂಬ ಚಿಕ್ಕದು, ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ತುಂಬ ಚಿಕ್ಕದಿರುತ್ತೆ. ಆ್ಯಂಡ್ ಯು ಕ್ಯಾನ್ ಸೇವ್ ಲಾಟ್ ಆಫ್ ಟೈಮ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ಸಮ್. ನಾನು ಪ್ರತಿ ವರ್ಷ ಇದೇ ಹೇಳ್ತೀನಿ. ಈಗ ಮ್ಯಾಟ್ರಿಸಸ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, ಡಿಟರ್ಮಿನೆಂಟ್ಸಲ್ಲಿ ಈಕ್ವೇಷನ್ ಸಾಲ್ವಿಂಗ್ ಬರುತ್ತೆ 5 ಮಾರ್ಕ್ಸ್ಗೆ. ಅದು ಈಸಿ ಇರುತ್ತೆ, 100% ಈಸಿ ಇರುತ್ತೆ. ನಾನು ಈಸಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನು ಅಷ್ಟು ದೊಡ್ಡದು ಮಾಡೋಕ್ಕಂದ್ರೆ ಯಾವುದೋ ಒಂದು ನಂಬರ್ ಮಿಸ್ಟೇಕ್ ಆಗಿದೆ ಹೋಯ್ತಾ ಕ್ವಶನ್ನು. ಸೊ ಅದರಿಂದ ನಾನು ಮತ್ತೆ ಈಗಲೇ ಹೇಳ್ತಾ ಇದ್ದೀನಿ. ಸೊ ಪಾರ್ಟ್ ಡಿ ಪ್ರಿಪೇರ್ ಆಗಬೇಕಂದ್ರೆ, ಈ ಥರ ಪ್ರಿಪೇರ್ ಆಗಬೇಕಂದ್ರೆ ನಿಮ್ಮದು ತುಂಬ ಟೈಮ್ ಇರುತ್ತೆ. ಫಸ್ಟ್ ಟ್ರೈ ಟು ಪ್ರಿಪೇರ್ ಕ್ಯಾಲ್ಕುಲಸ್ ಕ್ವಶನ್ಸ್. ಕ್ಯಾಲ್ಕುಲಸ್ ಮಾಡಿ, ಟಫ್ ಇಲ್ಲ, ಈಸಿ ಇದೆ, ನಾನೇ ಹೇಳ್ಕೊಡ್ತೀನಿ. ಆಲ್ರೆಡಿ ಲೆಕ್ಚರ್ಸ್ ತುಂಬ ಲಾಸ್ಟ್ ಇಯರ್ ಮಾಡಿದ್ದೀನಿ, ಅರ್ಥ ಆಯ್ತಾ? ಸೊ ಇವೆಲ್ಲ ತುಂಬ ಸಣ್ಣದಿರುತ್ತೆ. ಸೊ ಈಗ ಪ್ರೂವಿಂಗ್ ಆಗಲಿ ಇಲ್ಲ ಮತ್ತೊಂದಾಗಲಿ, ಇದೊಂದು 6 ಪ್ರೂಫ್ ಇದೆ. 6 ಪ್ರೂಫಲ್ಲಿ ಒಂದು 3 ಪ್ರೂಫ್ ಕಲ್ತ್ರೆ ಇನ್ನೊಂದು 3 ಪ್ರೂಫ್ ತುಂಬ ಈಸಿ. ಅದು ಹಂಗೆ ಬರುತ್ತೆ, ಚೇಂಜಸ್ಸೇ ಇಲ್ಲ. 3 ಮಾರ್ಕ್ಸ್ ಕಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ದೀಸ್ ಕ್ಯಾಲ್ಕುಲಸ್ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ದೇ ಕಾಂಟ್ ಕಟ್ ದ ಮಾರ್ಕ್ಸ್ ದಟ್ ಈಸಿಲಿ. ನೀವು ಅದು ಬರ್ದಿಲ್ಲ, ಇದು ಬರ್ದಿಲ್ಲ. ಆ್ಯಂಡ್ ಅದು ಪ್ರಾಬಿಲಿಟಿ ಆಫ್ ಡೂಯಿಂಗ್ ಸಿಲ್ಲಿ ಮಿಸ್ಟೇಕ್ಸ್ ಇಸ್ ಲೆಸ್ ಇನ್ ಕ್ಯಾಲ್ಕುಲಸಲ್ಲಿ. ಆ್ಯಂಡ್ ಮೋರ್ ಎವರ್ ನೀವು ಇಂಜಿನಿಯರಿಂಗ್ ಹೋದರೆ ಕ್ಯಾಲ್ಕುಲಸ್ ಹಾಕೊಂಡು ರುಬ್ತಾರೆ ಆ್ಯಕ್ಚುಲಿ. ಕ್ಯಾಲ್ಕುಲಸ್ ಮ್ಯಾಥಮೆಟಿಕ್ಸ್ ಅಂತ. ನನಗೆ ಪ್ರತಿ ವರ್ಷ ಮಕ್ಕಳು ಕಾಲ್ ಮಾಡಿ ಹೇಳ್ತಾರೆ, ಸರ್ ನೀವು ಲಾಸ್ಟ್ ಇಯರ್ ನಂಗೆ ತುಂಬ ಹೇಳ್ತಾ ಇದ್ದೀರಿ, ಸೊ ಕ್ಯಾಲ್ಕುಲಸ್ ಓದಿ ಅಂದ್ಬಿಟ್ಟು. ಆ್ಯಂಡ್ ಇವತ್ತು ಸೊ ಟುಡೇ ಐ ಪ್ರಿಪೇರ್ಡ್ ಕ್ಯಾಲ್ಕುಲಸ್ ಸೋ ಈಸಿ ಸರ್ ಅಂದ್ಬಿಟ್ಟು, ಅರ್ಥ ಆಯ್ತಾ? ಸೊ ಅವರೆಲ್ಲ ಈಗ ಮ್ಯಾಥ್ಸ್ ಮಾಡೋಕ್ಕಂದ್ರೆ ತುಂಬ ಈಸಿ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಓಕೆ ಕೂದಲೇ. ಓಕೆ, ನೆಕ್ಸ್ಟು. that's one thing. Calculus you have to focus more on. There is no much change in this. So ಪ್ರತಿಯೊಂದು ನಾನು I will give in description box. I also get lot of one shot videos ಬರುತ್ತೆ ನಿಮಗೆ, ಅದರಲ್ಲಿ ನೀವೆಲ್ಲ ಮತ್ತೆ ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ಪಾರ್ಟ್ ಡಿ ಅಷ್ಟೊಂದು ವೇರಿಯೇಷನ್ಸ್ ಇರೋದಿಲ್ಲ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್ ಒನ್ ಇಸ್ ಇದೇನು, ಒಂದು ನಿಮಿಷ, ಬ್ಲರ್ ಆಗಿದೆ. Okay, I hope you can see this. ಯಾಕೆ ಬ್ಲರ್ ಯಾಕಾಗಿದೆ ಇದು? Okay, coming to parts, I hope you can see the. Okay, ಕಾಣಿಸ್ತಾ ಇದೆ. ಓಕೆ, ಸೊ ಪಾರ್ಟ್ಸ್ ಎಲ್ಲಿ ಬಂದ್ಬಿಟ್ಟು, ಸೊ 30, 31, 32, 33, 34. ಸೊ ದೀಸ್ ಆರ್ ದ ಕ್ವಶನ್ಸ್ ಯು ಹ್ಯಾವ್. ಸೊ ಮತ್ತೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೋದು ಮಕ್ಕಳೇ. ಸೊ ಬಿಕಾಸ್ ವಾಟ್ ದೇ ಕ್ಯಾನ್ ಡೂ ಇಸ್ ದ್ಯಾಟ್, ಸೊ ದೇ ಕ್ಯಾನ್ ಡೂ ಸಮ್ ಚೇಂಜಸ್. ಅಂದರೆ ಈಗ ಕೆಲವೊಂದು ಕಡೆ ವೆಕ್ಟರ್ಸಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ, ಕೆಲವೊಂದು ಕಡೆ ಪ್ರಾಬಿಲಿಟಿ 2 ಕ್ವಶನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ 2 ಕ್ವಶನ್ಸ್ ಕೇಳಿದಾಗ ದೇ ಮೇ ನಾಟ್ ಆಸ್ಕ್ ಕ್ವಶನ್ ಬೇಸ್ಡ್ ಆನ್ ಇನ್ವೆರ್ಸ್ ಟ್ರಿಗೊನೋಮೆಟ್ರಿ, ಆರ್ ದೇ ಮೇ ನಾಟ್ ಆಸ್ಕ್ ಕ್ವಶನ್ ಬೇಸ್ಡ್ ಆನ್ ಸಮ್ ರಿಲೇಷನ್ಸ್ ಫಂಕ್ಷನ್ಸ್, ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್. ಸೊ ಇದು ಸ್ವಲ್ಪ ಚೇಂಜಸ್ ಜಾಸ್ತಿ ಇದೆ ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ. ಬಟ್ ಈ ಲೇನ್ ಕ್ವಶನ್ಸ್ ಟಾಪಿಕ್ಸ್ ಕೊಟ್ಟು ಅದರಲ್ಲೇ ಮೋಸ್ಟ್ ಆಫ್ ದ ಟೈಮ್ ಬರುತ್ತೆ. ದೇ ಮೇ ಆಸ್ಕ್ 2 questions in the probability or 2 questions in the vectors. See, basically maths blueprint, what they saying is that weightage allotted to each topic. Andre ಒಂದು for example ಒಂದು ಚಾಪ್ಟರ್ಗೆ ಟೋಟಲ್ ವೇಟೇಜ್ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಒಂದು ಯಾವುದೋ ಒಂದು ಚಾಪ್ಟರ್ಗೆ 10 ಮಾರ್ಕ್ಸ್ ಬರೋಕ್ಕಂದ್ರೆ 10 ಮಾರ್ಕ್ಸೇ ಕೊಡಬೇಕು ಅವರು. ಬಟ್ ದೇ ಹ್ಯಾವ್ ಎ ಚಾಯ್ಸ್ ಟು ಚೂಸ್ ದ ಕ್ವಶನ್ ಟೈಪ್. ಸೊ ದೇ ಮೇ ಆಸ್ಕ್ 3+2. For example, if they want to ask 5 mark question, they may ask 2+2+1 ಕೇಳ್ಬೋದು, 2 2 mark ಕೇಳಿ 1 1 mark ಕೇಳ್ಬೋದು, or they may ask 1 3 mark 1 2 mark. So that's clearly mentioned in the paper setting. ಅಂದರೆ weightage allotted to each topic cannot be changed. ಒಂದು ಚಾಪ್ಟರ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಕ್ವಶನ್ ಟೈಪ್ ಚೇಂಜ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಸೊ 5 ಮಾರ್ಕರ್ ಫಾರ್ ಪಾರ್ಟ್ ಎ ಅಷ್ಟೊಂದು ಚೇಂಜ್ ಆಗಲ್ಲ. ಬಟ್ ಇನ್ ದ ಪಾರ್ಟ್ ಸಿ ದೇರ್ ಕ್ಯಾನ್ ಬಿ ಸಮ್ ಚೇಂಜಸ್ ಇನ್ ದ 2 ಮಾರ್ಕರ್ಸ್. ನಾವು 100% ಹೇಳೋಕ್ಕಾಗೋದಿಲ್ಲ ಇದೇ ರೀತಿ ಬರುತ್ತೆ ಅಂತ, ಬಟ್ ಈ ಕ್ವಶನ್ಸಲ್ಲೇ ಬರುತ್ತೆ, ದಟ್ ಈಸ್ ಫಾರ್ ಶೋರ್. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಬಿ, ದಟ್ ಇಸ್ 3 ಮಾರ್ಕರ್ಸ್, ದಿಸ್ ಇಸ್ 2 ಮಾರ್ಕರ್ಸ್. ಸೊ ಪಾರ್ಟ್ ಬಿ ಅಲ್ಲಿ ಬಂದಾಗ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, ಇನ್ ದಿಸ್ ವಿ ಹ್ಯಾವ್, ಸೊ ಅಗೇನ್ ಐ ಹ್ಯಾವ್ ಗಿವನ್ ಆಲ್ ದ ಟಾಪಿಕ್ಸ್, ಇನ್ವೆರ್ಸ್ ಟ್ರಿಗೊನೋಮೆಟ್ರಿ, ಡಿಟರ್ಮಿನೆಂಟ್ಸು, ಡಿಫ್ರೆನ್ಸಿಯೇಷನ್ ಕ್ವಶನ್ಸ್ ಕೇಳ್ತಾರೆ. ಸೊ ಆಲ್ಮೋಸ್ಟ್ ಮೋರ್ ಆರ್ ಲೆಸ್ ಸಿಮಿಲರ್ ಇದೇ ಇರುತ್ತೆ. ಬಟ್ ಅಗೇನ್ ದೇರ್ ಕ್ಯಾನ್ ಬಿ ಸ್ಮಾಲ್ ಚೇಂಜಸ್. ಅಗೇನ್ ನಾನು ಹೇಳ್ದಂಗೆ ಟಾಪಿಕ್ಸ್ ಇದೆ ಮಕ್ಕಳೇ.
ಬಟ್ ದೇ ಕ್ಯಾನ್ ಆಸ್ ಸಮಥಿಂಗ್ ಫಾರ್ 3 ಮಾರ್ಕರ್ನ 2 ಮಾರ್ಕರ್ಗೆ 2 ಮಾರ್ಕರ್ 3 ಮಾರ್ಕರ್ ಕೇಳ್ಬೋದು. ಆ್ಯಂಡ್ ಸೊ ದೀಸ್ ಆರ್ ಆಲ್ ದ ಕ್ವಶನ್ ವೈ ನಂಬರ್ ವೈಸ್ ಕೊಟ್ಟಿದ್ದೀನಿ. ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಇಂಟರ್ಚೇಂಜ್ ಆ್ಯಂಡ್ ದೇ ಆಲ್ಸೋ ಮೆನ್ಷನ್ ದಟ್ ಕ್ವಶನ್ ಆರ್ಡರ್ ಇನ್ ದ ಕ್ವಶನ್ ಪೇಪರ್ ನೀಡ್ ನಾಟ್ ಟು ಬಿ ಅಕಾರ್ಡಿಂಗ್ಸ್ ಟು ದ ಚಾಪ್ಟರ್ಸ್. ಅಂದರೆ ಅವ್ರು ಫಸ್ಟ್ ಇನ್ವೆಸ್ಟ್ ಕೇಳಬೇಕಂತಿಲ್ಲ. ದೇ ಕ್ಯಾನ್ ಆಲ್ಸೋ ಇಂಟರ್ಚೇಂಜ್ ದಿಸ್ ಆ್ಯಂಡ್ ಆಸ್ಕ್. ಅವ್ರು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂದ್ಬಿಟ್ಟು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್. ಸೊ ಬಟ್ ನನ್ನ ಪ್ರಕಾರ ಈ ಇನ್ಸ್ಟ್ರಕ್ಷನ್ ಪ್ರತಿ ವರ್ಷ ಕೊಡ್ತಾ ಇರ್ತಾರೆ. ಬಟ್ ಪೇಪರ್ ಯಾರು ಎಕ್ಸಾಮ್ ಸೆಟ್ ಮಾಡ್ತಾರೆ ಒಂದು ಆರ್ಡ್ರಲ್ಲೇ ಸೆಟ್ ಮಾಡ್ತಾರೆ. ಅಗೇನ್ ಐ ಗಿವನ್ ಆಲ್ ದ ಕ್ವಶನ್ಸ್ ಅಲಾಂಗ್ ವಿತ್ ದ ಟಾಪಿಕ್ಸ್ ಫಾರ್ ದಿಸ್ ಟು ಪ್ರಿಪೇರ್. ಆ್ಯಂಡ್ ಅದಾದಮೇಲೆ ನಂತರ ಆ್ಯಂಡ್ ಐ ವಿಲ್ ಮೇಕ್ ಯು ಪ್ರಿಪೇರ್ ದೋಸ್ ಟಾಪಿಕ್ಸ್ ಆಲ್ಸೋ. ಸೊ 2 ಮಾರ್ಕರ್ಸ್ ಅಷ್ಟೇ ಮಕ್ಕಳೇ. 2 ಮಾರ್ಕರ್ಸ್ 3 ಮಾರ್ಕರ್ಸ್ 5 ಮಾರ್ಕರ್ಸ್ ಇದು ಆಲ್ ವೆರಿ ಈಸಿ. ಆ್ಯಂಡ್ ಕಮಿಂಗ್ ಟು ದ MCQs. ಸೊ MCQಸಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ. ಆ್ಯಕ್ಚುಲಿ ಪ್ರತಿ ವರ್ಷ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಐ ಯೂಸ್ ಟು ಗಿವ್ ಎಕ್ಸಾಕ್ಟ್ಲಿ ಈ ಕ್ವಶನ್ ನಂಬರ್ ಇದೆ MCQ ಚಾಪ್ಟರ್ ಬರುತ್ತೆ ಅಂದ್ಬಿಟ್ಟು. ಬಟ್ ಈ ವರ್ಷ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಬಿಕಾಸ್ ಪ್ರತಿಯೊಂದು ಬ್ಲೂ ಪ್ರಿಂಟಲ್ಲೂ ದ MCQs ದೇ ಚೇಂಜಿಂಗ್. ಫಿಲ್ ದ ಬ್ಲಾಂಕ್ಸ್ FIBs ಆರ್ MCQs ದೇ ಚೇಂಜಿಂಗ್ ಕಾನ್ಸ್ಟೆಂಟ್ಲಿ. ಅಂದರೆ ಕೆಲವೊಂದು ಸತಿ ಕೆಲವೊಂದು ಚಾಪ್ಟರ್ 2 ಕ್ವಶನ್ ಕೇಳ್ತಾರೆ, ಕೆಲವೊಂದು ಸತಿ 1 ಕ್ವಶನ್ ಕೇಳ್ತಾರೆ. ಸೊ ವಿ ಕಾಂಟ್ ಟೆಲ್ ಈ ಕ್ವಶನ್ ನಂಬರ್ ಇದೇ ಚಾಪ್ಟರಿಂದ MCQ ಬರುತ್ತೆ ಅಂದ್ಬಿಟ್ಟು ಬಿಕಾಸ್ ದೇ ಕೀಪ್ ಚೇಂಜಿಂಗ್ ಇಟ್. ಆ್ಯಂಡ್ ವಿ ಕಾಂಟ್ ಇವನ್ ಟೆಲ್ ಎಕ್ಸಾಕ್ಟ್ಲಿ ಈ 5 ಚಾಪ್ಟರ್ಲೇ FIB ಬರುತ್ತೆ ಇಲ್ಲ ಫಿಲ್ ದ ಬ್ಲಾಂಕ್ಸ್ ಬರುತ್ತೆ ಅಂದ್ಬಿಟ್ಟು ಸಾರಿ FIB ಆರ್ MCQs ಬರುತ್ತೆ ಅಂದ್ಬಿಟ್ಟು ವಿ ಕಾಂಟ್ ಟೆಲ್ ಎಕ್ಸಾಕ್ಟ್ ಲೈಕ್ ದ್ಯಾಟ್ ಈ ವರ್ಷ. ಬಟ್ ವಿ ಕ್ಯಾನ್ ಟೆಲ್ ಎವ್ರಿಥಿಂಗ್ ಎಲ್ಸ್ ಬಟ್ ಎಕ್ಸೆಪ್ಟ್ ದಿಸ್ MCQs ಆ್ಯಂಡ್ FIBs. ನಿಮ್ಗೆ FIBs ಈಸಿ ಇರುತ್ತೆ, ನೀವು ತಲೆ ಕೆಡಿಸೋಬೇಕಾಗಿಲ್ಲ. ಬಟ್ ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಈಸ್ ಒನ್ ವೇರ್ ಯು ಹ್ಯಾವ್ ಟು ಫೋಕಸ್ ಲಾಟ್. ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡೋಕ್ಕಾಗುತ್ತೆ, ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಇಫ್ ಯು ಪ್ರಿಪೇರಿಂಗ್ ಫಾರ್ CET, ನೀವೇನಾದ್ರು CET ಪ್ರಿಪೇರ್ ಆಗ್ತಾ ಇದ್ದರೆ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದರೆ ನಿಮ್ಗೆ MCQs ಈಸಿ ಆಗುತ್ತೆ. ಬಟ್ ನೀವು ಬರೀ ಬೋರ್ಡ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ MCQs ರಿಯಲಿ ವೆಲ್ ಬಿಕಾಸ್ ಕ್ವಶನ್ಸ್ ತುಂಬ ಚೆನ್ನಾಗಿ MCQs ಕೊಟ್ಟಿದ್ದಾರೆ. ತುಂಬ ದೇ ಆರ್ ವೆರಿ ಗುಡ್ MCQ ಕ್ವಶನ್ಸ್ ಆಸ್ಡ್ ಇನ್ ದ ಬ್ಲೂ ಪ್ರಿಂಟ್ಸ್ ನಮ್ಮ ಮಾಡೆಲ್ ಪೇಪರ್ಸಲ್ಲಿ. ಯು ರಿಯಲಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಟ್ಲೀಸ್ಟ್ 3 to 4 ಕ್ವಶನ್ಸು ಥಿಂಕಿಂಗ್ ಲೆವೆಲ್ ಇರುತ್ತೆ. ಈ ರೀಸನಿಂಗ್ ಟೈಪು ಇಲ್ಲ ಟ್ರೂ ಆರ್ ಫಾಲ್ಸು ಸ್ಟೇಟ್ಮೆಂಟ್ ಟೈಪು ಈ ಥರ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಎಕ್ಸಾಮಲ್ಲಿ. ಆಲ್ರೆಡಿ ಕೇಳಬೇಕು ಅಂತ ಕೂಡ ಹೇಳಿದ್ದಾರೆ ಜನರಲ್ ಇನ್ಸ್ಟ್ರಕ್ಷನ್ 3 ಮಾರ್ಕ್ಸ್ಗೆ ನೀವು ಕೇಳಬೇಕು ಅಂದ್ಬಿಟ್ಟು. ಸೊ ಈ ರೀತಿ. ಸೊ ಓವರಾಲ್ ಹೇಳಬೇಕಂತ ಹೇಳಿದ್ರೆ ನನ್ನ ಪ್ರಕಾರ ಈ ವರ್ಷ ಸೊ ನಿಮ್ಮ 2025ಗೆ ಸೊ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಪೇಪರ್ ಸ್ವಲ್ಪ ಟಫ್ ಇರುತ್ತೆ. ಎಸ್, ದಟ್ ಈಸ್ ಫಾರ್ ಶ್ಯೂರ್. ನಾನು ಬ್ಲೂ ಪ್ರಿಂಟ್ ಚೆಕ್ ಮಾಡಿ ನಾನೇ ಹೇಳ್ತಾ ಇದ್ನಲ್ವಾ. ದೇರ್ ಕ್ಯಾನ್ ಬಿ ಫಸ್ಟ್ ಆಫ್ ಆಲ್ ದೇರ್ ಇಸ್ ಲಾಟ್ ಆಫ್ ಅನ್ಸರ್ಟನಿಟೀಸ್. ಅಂದರೆ ಏನೋ ಆ ಕ್ವಶನ್ 2 ಮಾರ್ಕು ಕೇಳ್ಬೋದು, 3 ಮಾರ್ಕು ಕೇಳ್ಬೋದು. ಆ್ಯಂಡ್ ಕ್ವಶನ್ ನಂಬರು ಸ್ವಲ್ಪ ಚೇಂಜಸ್ ಆಗ್ಬೋದು. ಈ ಥರ ಆಲ್ರೆಡಿ ಬ್ಲೂ ಪ್ರಿಂಟ್ಸಲ್ಲಿ ನಾವು ವೇರಿಯೇಷನ್ಸ್ ನೋಡಿದ್ದೀವಿ. ಒಂದು ಅನ್ಸರ್ಟನಿಟಿ ಇದೆ, ಈ ಕ್ವಶನ್ಗೆ ಇದೇ ಬರುತ್ತೆ ಅಂತ ನಾವು 100% ಹೇಳೋಕ್ಕಲ್ಲ. ಅಫ್ಕೋರ್ಸ್ ಕೆಲವೊಂದು ಹೇಳ್ಬೋದು ಪಾರ್ಟಿ ಕೆಲವೊಂದು ಟು ಸಮ್ ಎಕ್ಸ್ಟೆಂಟ್ ಐ ಕ್ಯಾನ್ ಟೆಲ್. ನಾವೇನು ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದೀವೋ ಏನು ಸೆಕ್ಷನ್ ವೈಸ್ ಆನ್ಸರ್ ಏನು ಕೊಟ್ಟಿದ್ದೀವೋ ಆಲ್ಮೋಸ್ಟ್ ಅದೇ ಟೈಪ್ ಇರುತ್ತೆ. ಬಟ್ MCQs ಬಂದಾಗ ತುಂಬ ಚೇಂಜಸ್ ಮಾಡ್ಬೋದು. ಸೊ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಫೋಕಸ್. ಆ್ಯಂಡ್ ಯಾರ್ಯಾರು ನೀವು CETಗೆಲ್ಲ ಪ್ರಿಪೇರ್ ಆಗ್ತಾ ಇದ್ರೋ ಆ್ಯಂಡ್ ಯು ಹ್ಯಾವ್ ಟು ಸ್ಕೋರ್. ನಿಮಗೆ ಮ್ಯಾಥ್ಸಲ್ಲಿ PCM ಅಟ್ಲೀಸ್ಟ್ ನೀವು ಇಂಜಿನಿಯರಿಂಗ್ ಹೋಗ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು PCM ಒಂದು 98-96% ನೀವು 98-96 ಆ ಥರ ಇಟ್ಕೊಬೇಕು ಅಗ್ರಿಗೇಟು. ದೆನ್ ಯು ಕ್ಯಾನ್ ಗೆಟ್ ವೆರಿ ಗುಡ್ ರ್ಯಾಂಕ್ ಇನ್ CET ಆಲ್ಸೋ. ಅರ್ಥ ಆಯ್ತಾ? ಆ್ಯಂಡ್ ಐ ಹೋಪ್ ಐ ಕಂಪ್ಲೀಟ್ಲಿ ಗಿವನ್ ದ ಕ್ಲಾರಿಟಿ ಮಕ್ಕಳೇ. ಆ್ಯಂಡ್ ಸೊ ಮತ್ತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವೇನೇನು ಕನಸ್ಕೊಂಡಿದ್ರೆ ಅವೆಲ್ಲ ನನಸಾಗಲಿ. ಆ್ಯಂಡ್ ಅಷ್ಟೇ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಟೇಕ್ ಕೇರ್.